ಗೈಸ್ ಎಲ್ಲರಿಗೂ ನಮಸ್ತೆ. ಲಾಸ್ಟ್ ವಿಡಿಯೋದಲ್ಲಿ ನೋಡಿದಾಗೆ ನಾವು ಎಕ್ಸ್ಟರ್ನಲಿ ಫ್ಲಾಸ್ಕ್ನ ಯೂಸ್ ಮಾಡಿಕೊಂಡು ಯಾವ ಥರ ವೀಡಿಯೋಸ್ನ ಫೋಟೋಸ್ನ ಅಪ್ಲೋಡ್ ಮಾಡೋದು ಮತ್ತು ಇನ್ಸ್ಟೆಂಟಾಗಿ ಅಲ್ಲಿ ಯಾವ ಥರ ಡೌನ್ಲೋಡ್ ಮಾಡ್ಬೋದು, ಅದು ಯಾವ ಥರ ನಮ್ಮ ಕ್ಲೌಡಲ್ಲಿ ಸೇವ್ ಆಗಿರುತ್ತೆ ಅನ್ನೋದ್ರ ಬಗ್ಗೆ ನೋಡಿದ್ವಿ. ಈ ವಿಡಿಯೋದಲ್ಲಿ ನಾವು ಯಾವ ಥರ ಫ್ರಂಟ್ ಎಂಡ್ನ, ಬ್ಯಾಕ್ ಎಂಡ್ನ ಮತ್ತು ಡೇಟಾಬೇಸ್ನ ಟೋಟಲಿ ಇಂಟಿಗ್ರೇಟ್ ಮಾಡ್ತಿದ್ದೀವಿ ಅನ್ನೋದ್ರ ಬಗ್ಗೆ, ಲೋಕಲ್ ಹಾಸ್ಟೆಲ್ ಯಾವ ಥರ ರನ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನೋಡೋಣ. ಫಸ್ಟ್ಲಿ ನಾವಿಲ್ಲಿ ಡೇಟಾಬೇಸಿಂದ ಸರ್ವರ್ನ ರನ್ ಮಾಡಬೇಕಾಗಿ ಬರುತ್ತೆ. ನೋಡಿ, ನಾನು ಆಲ್ರೆಡಿ ಡೇಟಾಬೇಸ್ನ ಎಸ್ಟಾಬ್ಲಿಷ್ ಮಾಡಿರೋದ್ರಿಂದ ಡೇಟಾಬೇಸ್ ಸರ್ವರ್ನ ರನ್ ಮಾಡ್ತಿದ್ದೀನಿ. ನೋಡಿ, ಯುವರ್ MySQL ಕನೆಕ್ಷನ್ ಈಸ್ ದಿಸ್ ಆ್ಯಂಡ್ ಕಮ್ಯುನಿಟಿ ಸರ್ವರ್ ಈಸ್ ರನ್ನಿಂಗ್ ಅಂತ ತೋರಿಸ್ತಿದೆ ಕಮೆಂಟ್ ಪ್ರಾಂಪ್ಟಲ್ಲಿ. ಸೊ ನೆಕ್ಸ್ಟ್ ನಾವು ಡೇಟಾಬೇಸಿಗೆ ಹೋಗೋಣ. ಡೇಟಾಬೇಸಲ್ಲಿ ನೋಡಿ, ನಾನು ಆಗಲೇ ನನ್ನ ಸರ್ವರ್ನ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದೀನಿ. ಎಸ್ಟಾಬ್ಲಿಷ್ ಮಾಡಿಕೊಂಡು ಫೈಲ್ ಓಪನ್ ಮಾಡಿ ನೋಡಿ, ಒಂದು ಡೇಟಾಬೇಸ್ನ ಕ್ರಿಯೇಟ್ ಮಾಡಿದ್ದೀನಿ. ಡೇಟಾಬೇಸ್ ಕ್ರಿಯೇಟ್ ಆಗಿದೆ ಮೌನಿಕಾ ಅಂತ. ದೆನ್ ಆ ಡೇಟಾಬೇಸ್ನ ಯೂಸ್ ಮಾಡಿಕೊಂಡು ನಾನು ಯೂಸರ್ಸ್ ಅಂತ ಟೇಬಲ್ ಕ್ರಿಯೇಟ್ ಮಾಡಿದ್ದೀನಿ. ನೋಡಿ, ಈ ಟೇಬಲ್ಸ್ ಅಂಡರಲ್ಲಿ ನನಗೆ ಯೂಸರ್ಸ್ ಅಂತ ಟೇಬಲ್ ಕ್ರಿಯೇಟ್ ಆಗಿರೋದು ತೋರಿಸ್ತಿದೆ. ಇದು ಪ್ರೀವಿಯಸ್ಲಿ ನಾನು ಮಾಡಿರ್ತಕ್ಕಂಥದ್ದು. ಈಗ ಮತ್ತೆ ಮಾಡಿ ತೋರಿಸ್ತೀನಿ ಇದು ಯಾವ ಥರ ರನ್ ಆಗುತ್ತೆ ಅನ್ನೋದ್ರ ಬಗ್ಗೆ, ಯಾವ ಥರ ಇಂಟಿಗ್ರೇಟ್ ಆಗಿರುತ್ತೆ ಅನ್ನೋದ್ರ ಬಗ್ಗೆ. ಓಕೆ, ಇದನ್ನು ರನ್ ಮಾಡಿದ್ದೀನಿ ನಾನು ಡೇಟಾಬೇಸಲ್ಲಿ. ಈ ಪರ್ಟಿಕ್ಯುಲರ್ ಕ್ವೈರಿನ ರನ್ ಮಾಡಿದ್ದೀನಿ, ಟೇಬಲ್ನ ಡೇಟಾಬೇಸ್ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ನಾವೀಗ ವಿಜುವಲ್ ಸ್ಟುಡಿಯೋ ಕೋಡಿಗೆ ಹೋಗೋಣ. ವಿಜುವಲ್ ಸ್ಟುಡಿಯೋ ಕೋಡಿಗೆ ಹೋಗಿ ನೋಡಿ, ಇಲ್ಲಿ ನಾನು ಯೂಸ್ ಅಂತ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಫೋಲ್ಡರ್ ಒಳಗಡೆ ಪ್ರಾಜೆಕ್ಟ್ ಅಂತ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿಕೊಂಡು ಅದರೊಳಗಡೆ ಟೆಂಪ್ಲೇಟ್ಸ್ ಅಂತ ಫೋಲ್ಡರ್ ಕ್ರಿಯೇಟ್ ಮಾಡಿ form.html ನನ್ನ ಕ್ವೈರಿಗೆ ಯಾವ ಥರ ರಿಕ್ವೈರ್ಮೆಂಟ್ ಇದೆಯೋ ಆ ಥರ HTML ಫೈಲ್ನ ನಾನು ಬರ್ಕೊಂಡಿದ್ದೀನಿ. ದೆನ್ ನನ್ನ ಮೇನ್ ಫೈಲು ಫ್ಲಾಸ್ಕ್ನ ಯೂಸ್ ಮಾಡಿಕೊಂಡು ನಾನು HTML ಫೈಲ್ನ ರೆಂಡರ್ ಮಾಡ್ತಿದ್ದೀನಿ. ಸೊ ನನಗಿದು ಫ್ಲಾಸ್ಕ್ ಫೈಲು ನ್ಯಾವಿಗೇಟ್ ಮಾಡುತ್ತೆ. HTML ಫೈಲಿಗಾಗಿರ್ಬೋದು ಮತ್ತು ನನ್ನ ಡೇಟಾಬೇಸಿಗಾಗಿರ್ಬೋದು ನ್ಯಾವಿಗೇಟ್ ಮಾಡೋದಕ್ಕೆ ಫ್ಲಾಸ್ಕ್ ತುಂಬ ಹೆಲ್ಪ್ ಆಗಿರುತ್ತೆ. ಇಲ್ಲಿ ನೋಡಿ ನನ್ನ ಫ್ಲಾಸ್ಕ್ ಯಾವುದಕ್ಕೆ ರೂಟ್ ಮಾಡ್ತಿದೆ ಅಂದರೆ ಫಾರ್ಮಿಗೆ ರೂಟ್ ಮಾಡ್ತಿದೆ. ಆ ಫಾರ್ಮಲ್ಲಿ ಏನಿದೆ ನೋಡಿ, ಪರ್ಟಿಕ್ಯುಲರ್ಲಿ ಏನಿದೆ, ಸಿಂಪಲ್ ಫಾರ್ಮ್ ಅಂತ ಟೈಟಲ್ ಕ್ರಿಯೇಟ್ ಆಗುತ್ತೆ ನನ್ನ ಬ್ರೌಸರಲ್ಲಿ. ಇದು ರನ್ ಮಾಡಿದ್ಮೇಲೆ ಸೊ ಸಬ್ಮಿಟ್ ಆ್ಯಕ್ಷನ್ ಇದೆ, ಅದು ಮೆಥಡ್ ಪೋಸ್ಟಲ್ಲಿದೆ. ನನಗೆ ಯೂಸರ್ನ ನೇಮ್ ಬೇಕು, ಅದು ಟೆಕ್ಸ್ಟ್ ಫಾರ್ಮೆಟಲ್ಲಿ ಬೇಕು. ದೆನ್ ಇಮೇಲ್ ಬೇಕು, ಅದು ಇಮೇಲ್ ಫಾರ್ಮೆಟಲ್ಲಿ ಬೇಕು. ಇವೆರಡನ್ನೂ ನಾನು ಎಂಟರ್ ಮಾಡಿ ಸಬ್ಮಿಟ್ ಮಾಡಬೇಕು. ಸೊ ಫಾರ್ಮಲ್ಲಿ HTML ಫೈಲಲ್ಲಿ ನನಗಿದಿದೆ. ಸೊ ಇಲ್ಲಿ ನನ್ನ ಫ್ಲಾಸ್ಕ್ ಏನು ಮಾಡುತ್ತೆ ಅಂದರೆ ರೂಟ್ ಮಾಡುತ್ತೆ. ಯಾವುದಕ್ಕೆ? ಫಾರ್ಮಿಗೆ ರೂಟ್ ಮಾಡುತ್ತೆ. ಆ ಫಾರ್ಮು ಅದನ್ನೆಲ್ಲ ಎಂಟರ್ ಮಾಡಿ ಮತ್ತೆ ರಿಟರ್ನ್ ಆಗುತ್ತೆ, ಟೆಂಪ್ಲೇಟ್ form.htmlಗೆ ರಿಟರ್ನ್ ಮಾಡುತ್ತೆ. ಸೊ ದೆನ್ ನೋಡಿ, ನಾವಿಲ್ಲಿ connection.getDB ಕನೆಕ್ಷನ್ ಅಂತ ಕೊಟ್ಟಿದ್ದೀವಿ. ಸೊ ನಾನು ಡೇಟಾಬೇಸಲ್ಲಿರ್ತಕ್ಕಂಥ ಮೆಥಡ್, ಓಕೆ, ಆ ಫಂಕ್ಷನ್ನ ನಾನು ಆ್ಯಪಲ್ಲಿ ಕಾಲ್ ಮಾಡಿದ್ದೀನಿ. ಅದರಲ್ಲಿ ಏನಿರುತ್ತೆ, ನಾವು ಯಾವ ಹಾಸ್ಟ್ ಯೂಸ್ ಮಾಡ್ತಿದ್ದೀವಿ, ಹಾಸ್ಟ್ ನೇಮ್ ಏನು, ಯಾವ ಪೋರ್ಟಲ್ ಯೂಸ್ ಮಾಡ್ತಿದ್ದೀವಿ, ಯೂಸರ್ ನೇಮು, ಪಾಸ್ವರ್ಡು, ಡೇಟಾಬೇಸ್ ಯಾವ್ದು ಕ್ರಿಯೇಟ್ ಮಾಡಿದ್ದೀವಿ ಅನ್ನೋದಿರುತ್ತೆ. ಸೊ ಅದನ್ನು ನಾನು ಇಲ್ಲಿ app.py ಅಲ್ಲಿ ಇಂಟಿಗ್ರೇಟ್ ಮಾಡಿದ್ದೀನಿ. ಓಕೆ, ಇದು ನನ್ನ ಡೇಟಾಬೇಸ್ನ ಕ್ರೆಡೆನ್ಷಿಯಲ್ಸ್. ಓಕೆನಾ, ಇದು ನಾನು ಯಾವ ಹಾಸ್ಟ್ ನೇಮ್ ಯೂಸ್ ಮಾಡಿದ್ದೀನಿ, ನನ್ನ ಪಾಸ್ವರ್ಡ್ ಏನು, ಯೂಸರ್ ID ಏನು, ಪೋರ್ಟ್ ನಂಬರ್, ಯಾವ ಪೋರ್ಟಲ್ ರನ್ ಮಾಡ್ತಿದ್ದೀನಿ ಅಂತ ಇದು ನನ್ನ ಕ್ರೆಡೆನ್ಷಿಯಲ್ಸ್. ಓಕೆ, ದೆನ್ ಈಗ ನಾನು app.pyನ ರನ್ ಮಾಡೋಣ. ಪ್ರಾಜೆಕ್ಟ್ ಫೋಲ್ಡರ್ ಯೂಸಲ್ಲಿದೆ. ನಾವು ಪ್ರಾಜೆಕ್ಟಿಗೆ ಚೇಂಜ್ ಡೈರೆಕ್ಟರಿ ಮಾಡ್ಕೋಬೇಕು. ಚೇಂಜ್ ಡೈರೆಕ್ಟರಿ ಆಗಿದೆ. ಈಗ ನನ್ನ ಪರ್ಟಿಕ್ಯುಲರ್ app.pyನ ರನ್ ಮಾಡೋಣ. ನನಗೆ ಲೋಕಲ್ ಹಾಸ್ಟಲ್ಲಿ ರನ್ ಆಗ್ತಿರುತ್ತೆ. ನೋಡಿ, ನಮಗೆ ಒಳ್ಳೆ ಇಂಟರ್ಫೇಸ್ ಕಾಣಿಸ್ತಿದೆ. ಇಲ್ಲಿ ಏನಂತ ನೋಡಿ, ನಾವು ಆಗಲೇ ನೋಡಿದಾಗೆ ಇಲ್ಲಿ ನೋಡಿ, ಇಲ್ಲಿ ಸಿಂಪಲ್ ಯೂಸರ್ ಫಾರ್ಮ್ ಈ ಟೈಟಲ್ ಕ್ರಿಯೇಟ್ ಆಗಿದೆ. ಎಂಟರ್ ಯುವರ್ ಇನ್ಫೋ ಅಂತ ಇದೆ ಯೂಸರ್ದಿದು. ಇಲ್ಲಿ ನೋಡಿ, ನಾನು ಒಂದು ಎಂಟರ್ ಮಾಡ್ತೀನಿ.
ನಾನಿಲ್ಲಿ ಸಬ್ಮಿಟ್ ಮಾಡಿದ್ರೆ ನೋಡಿ, ಇಲ್ಲಿ ಸಬ್ಮಿಟ್ ಮಾಡ್ತಿದ್ದೀನಿ ನಾನು. ಸಬ್ಮಿಟ್ ಆಯಿತು. ಆ ಎರರ್ ಬಂದಿದ್ದ ಕಾರಣ ನೋಡಿ, ಪಾಸ್ವರ್ಡು ತುಂಬ ಕೇಸ್ ಸೆನ್ಸಿಟಿವ್ ಇರುತ್ತೆ. ಈ ಕ್ರೆಡೆನ್ಷಿಯಲ್ಸ್ ಎಲ್ಲ ತುಂಬ ಪರ್ಟಿಕ್ಯುಲರಾಗಿ ಸ್ಪೆಸಿಫಿಕ್ಕಾಗಿ ನಾವು ಏನು ಕೊಟ್ಟಿರ್ತೀವೋ ಅದೇ ಕೊಡಬೇಕಾಗಿ ಬರುತ್ತೆ. ನಾವು ಒಂದು ಲೆಟರ್ನ ಕ್ಯಾಪಿಟಲ್ ಮಾಡಿದ್ದಕ್ಕೆ ಎರರ್ ತೋರಿಸ್ತಿದೆ. ಸೊ ಎರರ್ನ ರಿಸಾಲ್ವ್ ಮಾಡಿದ್ದೀನಿ. ಈಗ ನೋಡೋಣ. ಇಂಟರ್ಫೇಸ್ ಒಳಗಡೆ ಚಿರು ಅಂತ ಹಾಕ್ತಿದ್ದೀನಿ. chiru@gmail.com. ಸಬ್ಮಿಟ್ ಮಾಡೋಣ. ಸಬ್ಮಿಟ್. ನೋಡಿ, ಇದು ನಮಗೆ ಡೇಟಾಬೇಸಲ್ಲಿ ಕಾಣಬೇಕು. ನಾವು ಕ್ವೈರಿ ಬರ್ತಿದ್ದೀವಲ್ಲ, ಇಲ್ಲಿ ನಮಗೆ ನೋಡಿ ನಲ್ ಅಂತ ಇದೆ. ನಾವೀಗ ಅಲ್ಲಿ ಸಬ್ಮಿಟ್ ಮಾಡಿದ್ದೀವಿ, ಅದು ನಮಗೆ ಈ ಡೇಟಾಬೇಸಲ್ಲಿ ಬಂದು ಸ್ಟೋರ್ ಆಗಬೇಕು. ನೋಡಿ, ರನ್ ಮಾಡೋಣ. ನೋಡಿ, ಸೇವ್ ಆಗಿದೆಯಾ? ಈ ಥರ ನಾವು ಬ್ಯಾಕ್ ಎಂಡ್ನ, ಫ್ರಂಟ್ ಎಂಡ್ನ ಮತ್ತು ಡೇಟಾಬೇಸ್ನ ಫ್ರಂಟ್ ಎಂಡ್ನ ಫ್ಲಾಸ್ಕ್ ಯೂಸ್ ಮಾಡಿಕೊಂಡು ಈ ಥರ ಇಂಟಿಗ್ರೇಟ್ ಮಾಡ್ತೀವಿ. ಸೊ ಥ್ಯಾಂಕ್ ಯು. ಹೋಪ್ ಲೆಟ್ಸ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.